ಕರ್ನಾಟಕ ರಕ್ಷಣಾ ವೇದಿಕೆಗೆ ಹುಸೇನ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಗೆಲ್ರಿಗೂ ಕೂಡ ಒಂದು ಹೆಮ್ಮೆಯ ದಿನ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿಭಾಗ ಆಗಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ನಮ್ಮ ಒಂದು ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ 75 ಲಕ್ಷ ಜನ ಸದಸ್ಯರಿದ್ದಾರೆ. ಬೇರೆ ಒಂದು ಸಂಘಟನೆದ ಬಗ್ಗೆ ನಮಗೆ ಬೇಡ. ನಮ್ಮ ನಾರಾಯಣಗೌಡರ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ 75 ಲಕ್ಷಕ್ಕಿಂತ ಮೇಲ್ಪಟ್ಟಿರುವಂತಹ ಸದಸ್ಯರು ಒಂದು ಸಂಘಟನೆಯಲ್ಲಿದ್ದಾರೆ. ಅದರ ಜೊತೆಗೆ ಇವತ್ತು ಮೊದಲನೇದಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ರೆಡ್ಡಿ ಜನಾಂಗದ ಅಧ್ಯಕ್ಷರಾಗಿರುವಂತಹ ಕೇಶವರೆಡ್ಡಣ್ಣನವರು ನಮ್ಮ ಒಂದು ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅವ್ರಿಗೆಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ಕನ್ನಡ ಉಳಿವಿಗಾಗಿ ಸದಾ ನಾನು ನಿಮ್ಮ ಜೊತೆ ಭಾಗಿಯಾಗ್ತೀನಿ ಅಂತ ಹೇಳಿಬಿಟ್ಟು ಒಂದು ಸೇರ್ಪಡೆ ಕಾರ್ಯಕ್ರಮ ಬಂದು ಇವನ್ನೆಲ್ಲರೂ ಕೂಡ ಒಂದು ಸನ್ಮಾನವನ್ನು ಮಾಡಿ ಸೇರ್ಪಡೆಯನ್ನು ಮಾಡಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಆದ್ರಿಂದ ನಮ್ಮ ರೆಡ್ಡಿ ಜನಾಂಗದ ತಾಲೂಕು ಅಧ್ಯಕ್ಷರಾದ ಕೇಶವರೆಡ್ಡಣ್ಣರಿಗೆ ಜೋರಾಗಿ ಚಪ್ಪಾಳೆಯ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಸಣ್ಣವಾಡಿ ಪಂಚಾಯಿತಿಯ ನಯಾಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊತೀನಿ. ಅದರ ಜೊತೆಗೆ ನಮ್ಮ ಎಲ್ಲ ನಗರ ಘಟಕ ಅಧ್ಯಕ್ಷ ಆಗಿರುವಂತಹ ಫ್ಯಾನ್ಸಿ ಸ್ಟೋರ್ ಮಂಜಣ್ಣನವರು, ಮತ್ತೆ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಬಾಲಜಣ್ಣನವರು, ಮತ್ತೆ ರಿಯಾಜ್ ಅಣ್ಣನವರು, ಮತ್ತೆ ಡೀಲರ್ ಕಾರ್ ಡೀಲರ್ ಬಾಬು ಅಣ್ಣನವರು, ಮತ್ತೆ ನಮ್ಮ ಖಲೀಫಾ ಮೊಹಳ್ಳ ಅಣ್ಣವರು ಎಲ್ಲರೂ ಕೂಡ ಹಾಗೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ವಿಶೇಷವಾಗಿ ವಿದ್ಯಾರ್ಥಿ ನಗರ ಘಟಕ ಸದಸ್ಯರಾಗಿ ನಮ್ಮ ವಾಸುರವರು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಯಶವಂತರವರು ಕೂಡ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಅದರ ಜೊತೆಗೆ ನಮ್ಮ ಮತ್ತೊಬ್ಬರು ಅಜಿತ್ ಅವರು ಕೂಡ ಸದಸ್ಯರಾಗಿ ಹಾಗೆ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ ನಗರ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಎಲ್ಲರೂ ಕೂಡ, ಯಾಕೆಂದ್ರೆ ಕನ್ನಡ ನಾಡು ನುಡಿ ಜಲ ಭಾಷೆಗೆ ನಾವೆಲ್ಲರೂ ಕೂಡ ಕಷ್ಟಪಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಒಂದು ನಾರಾಯಣಗೌಡರ ಸಂಘಟನೆ ಬಲಿಷ್ಠವಾಗಿ ರಾಜ್ಯದಲ್ಲಿ ಇರೋದ್ರಿಂದ ಮುಳಬಾಗಿಲು ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕನ್ನಡ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಷ್ಟಪಡ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂದರೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಳತ್ವವನ್ನು ತಗೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೊಂದು ಸಹಕಾರವನ್ನು ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತು ಈ ಒಂದು ಸಂಘಟನೆಯನ್ನ ನೀವು ಮಾಡ್ತಾ ಇರೋ ಒಂದು ಕೆಲಸ ನಮ್ಗೆ ಒಳ್ಳೆ ರೀತಿಯಲ್ಲಿ ನಾವು ಕೂಡ ನಿಮ್ಮ ಜೊತೆ ಸೇರಿ ಕೆಲಸವನ್ನ ಮಾಡುತ್ತೇವೆ. ನೆಲ ಜಲ ಭಾಷೆಗೆ ಎಲ್ಲೇ ಇದ್ರು ಹೋರಾಟ, ಎಲ್ಲಿ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೋ ಅಲ್ಲಿ ನಾವು ಕೂಡ ಜೊತೆಗೆ ಕೈ ಜೋಡಿಸಿ ನಿಮ್ಮ ಜೊತೆಗೆ ನಿಂತ್ಕೊಂತೀವಿ ಅಂತ ಹೇಳಿಬಿಟ್ಟು ಈ 3 ವ್ಯಕ್ತಿಗಳು ನಮ್ಮ ಸಂಘಟನೆಗೆ ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ನಮ್ಮ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಮೇಡಿವಾಳ ರಾಘವೇಂದ್ರಣ್ಣನವರ ಒಂದು ಆಶೀರ್ವಾದ ಸದಾ ಇರಲಿ. ಹಾಗೆ ಇದರ ಜೊತೆಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಅದ್ರ ಜೊತೆಗೆ ನಮ್ಮ ನಗರ ಘಟಕ ಯುವ ಅಧ್ಯಕ್ಷರಾಗಿರುವಂತಹ ಸುಕುಮಾರ್ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಎಲ್ಲರನ್ನ ಸೇರಿಸಿ ಈ ಒಂದು ನಾವೆಲ್ಲರೂ ಕೂಡ ಸೇರ್ಪಡೆ ಮಾಡ್ಕೋಬೇಕು ಅಂದಾಗ ನಮ್ಮ ಸುಕುಮಾರ್ ಅವರ ಒಂದು ಪಾಲು ಜಾಸ್ತಿ ಇದೆ. ಅವ್ರಿಗೆ ನಿಜವಾಗ್ಲೂ ಕೂಡ ಸುಕುಮಾರ್ ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡ್ಲಿ, ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಸಂದರ್ಭ ಹೇಳ್ತಾ ಇದರ ಜೊತೆಗೆ ನಮ್ಮ MIT ಕಂಪ್ಯೂಟರ್ನ ಮಾಲೀಕರಾಗಿರುವಂತಹ ಭುವನ್ ರವರು ಅವರು ಕೂಡ ಇದರಲ್ಲಿ ಪಾಲಿದೆ. ಇದನ್ನು ಕೂಡ ಮುಂದಾಳತ್ವ ತಗೊಂಡು ಮುಂದಿನ ಒಂದು ಕಾರ್ಯಕ್ರಮ ಅವ್ರದ್ದು ಕೂಡ ತಾಲೂಕು ಮಟ್ಟದಲ್ಲಿ ಒಂದಿದೆ ಹತ್ತಿರದಲ್ಲೇ. ಆದ್ರಿಂದ ಅದ್ರ ಜೊತೆಗೆ
ಈ ಒಂದು ಸಂದರ್ಭದಲ್ಲಿ ಒಂದೇ ಬಯಸೋದು, ಬೇರೆ ಏನೂ ಬೇಕಾಗಿಲ್ಲ. ಕನ್ನಡ ಉಳಿಸ್ಬೇಕು, ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು, ಕನ್ನಡ ಉರ್ದು ಶಾಲೆಗಳನ್ನ ಉಳಿಸ್ಬೇಕು ಅನ್ನೋ ಭಾವನೆ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಏನು ವಿದ್ಯಾರ್ಥಿಗಳು ಇಷ್ಟು ನಮ್ಮ ಉದಯರವರು ಉದಯ್ ಕರಣ್ ರವರು, ಅವರ ಆತ್ಮೀಯ ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದು ಸೇರ್ಪಡೆ ಆಗಿದ್ದಾರೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇದ್ದು ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಬಲಪಡಿಸ್ಲಿಕ್ಕೆ, ಸಂಘಟನೆಯನ್ನ ಕಟ್ಟಲಿಕ್ಕೆ, ಸಂಘಟನೆಯನ್ನ ಒಂದು ಎಲ್ಲರ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಳತ್ವವನ್ನು ತಗೊಂಡಿರುವಂತಹ ವಾಸು, ಅಜಿತ್ ಮತ್ತೆ ಯಶವಂತರವರಿಗೆ ಆ ತಾಯಿ ಆಶೀರ್ವಾದ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಒಂದ್ ಸುತ್ತ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷರಾದಂತ ಟಿ ಎ ನಾರಾಯಣಗೌಡ್ರಿಗೆ, ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡ್ರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ. ಮುಳಬಾಗಿಲು ತಾಲೂಕಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಹುಸೇನ್ ಅವರು ನಮ್ಮ ತಾಲೂಕಲ್ಲಿ ಜಾಸ್ತಿ ಕಷ್ಟ ಬಿದ್ದು ಗಡಿಭಾಗದಲ್ಲಿ ಇರೋದು, ಜಾಸ್ತಿ ಕಷ್ಟ ಬಿದ್ದು ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ ಏನೋ ಮಾಡಲೇಬೇಕಪ್ಪ, ನೀವು ಏನೋ ಒಂದು ಇರಲಿ, ನಾವು ಜಾತಿ ಭೇದ ಏನು ಇಟ್ಕೊಂಡಿಲ್ಲ, ಏನೋ ಒಂದು ಮಾಡಬೇಕು ಅನ್ನೋದು ಹೋಗ್ಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಅವರಿಗೆ ಸಹ ಯಾವಾಗೂ ನಾನು ಬೇಕು ಅಂದರೆ ಅವ್ರ ಇದರಲ್ಲಿ ಇರ್ತೀನಿ. ನಾವೆಲ್ಲ ಎಲ್ಲರೂ ಅವ್ರಿಗೊಂದು ಜೊತೆಯಲ್ಲಿದ್ದು ಸ್ವಲ್ಪ ಮುಂದಕ್ಕೆ ನಡ್ಸ್ಕೊಂಡು ಹೋಗೋಣ ಅಂತ ನಮ್ಗೆ ಇಷ್ಟ ಆಗ್ತಾಯಿದೆ, ಹೇಳ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಲೈಕ್ ಇವತ್ತೇನ್ ನಡ್ದಿದೆ ಲೈಕ್ ಕನ್ನಡ ರಕ್ಷಣಾ ವೇದಿಕೆ ಅನ್ನೋದು ಇವಾಗ ಮುಳಬಾಗ್ಲಲ್ಲಿ ಯಾವ ಸ್ಥಾನದಲ್ಲಿ ಇದೆ ಅಂದ್ರೆ ಅದಕ್ಕೊಂದು ಸ್ಥಾನ ಅಂತ ಇದೆ ಮುಳಬಾಗ್ಲಲ್ಲಿ. ಆ ಸ್ಥಾನ ನಮ್ ಕನ್ನಡ ರಕ್ಷಣಾ ವೇದಿಕೆ ಎಲ್ಲರಿಗೂ ರೀಚ್ ಆಗಿದೆ. ಎಲ್ಲರಿಗೂ ಹೋಗ್ಬೇಕಂದ್ರೆ ನಮ್ಮ ಹುಸೇನ್ ಸರ್ ಅವ್ರ ಕಾರಣ ಆಗಿದ್ದಾರೆ. ಅಂಡ್ ಹುಸೇನ್ ಸರ್ ಅವ್ರ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟು ದೆನ್ ಐ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹುಸೇನ್ ಅಣ್ಣವರು ಲೈಕ್ ಹೆಂಗಂದ್ರೆ ನಮ್ಗೆ ಮಕ್ಕಳಿಗೆ ಆಗ್ಲಿ ಯಾರಿಗೇ ಆಗ್ಲಿ ಒಂದು ಆಪರ್ಚುನಿಟಿನ ಕೊಡ್ತಾರೆ. ಆಪರ್ಚುನಿಟಿನ ಅದನ್ನ ಕೊಟ್ಟಾಗ ನಾವು ಅದನ್ನ ಸದಾ ಉಪಯೋಗಿಸ್ಕೊಂಡು ಅದನ್ನ ಒಳ್ಳೆ ರೀತಿಯಲ್ಲಿ ತಕೊಂಡು ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಅಂಡ್ ಎಲ್ಲರಿಗೂ ಆಪರ್ಚುನಿಟೀಸ್ನ ಕೊಡ್ತಾರೆ. ಅಂಡ್ ಯಾರಿಗೇ ಆಗ್ಲಿ ಏನೇ ಪ್ರಾಬ್ಲಮ್ ಇರ್ಲಿ, ಏನೇ ತೊಂದರೆ ಇರ್ಲಿ, ಅವ್ರೊಂದು ಮುಂದಕ್ಕೆ ಬಂದು ನಾನಿದ್ದೀನಿ, ನನ್ ಜೊತೆ ನೀವೆಲ್ಲರೂ ಜೊತೆಲಿದ್ರೆ ಸಾಕು, ನಾವು ಒಂದು ಹೋರಾಟ ಮಾಡಿ ಅದನ್ನ ಸಾಧನೆ ಮಾಡೋಣ ಅಂತ ಒಂದು ಇದ್ ಮಾಡ್ಕೋತಾರೆ ಹುಸೇನ್ ಅಣ್ಣವರು. ಅಂಡ್ ಹೊಸದಾಗಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇರ್ಪಡೆ ಆಗಿದ್ದಾರೆ. ಅಂಡ್ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಲು ಇಷ್ಟಪಡ್ತೀನಿ. ಅಂಡ್ ನಮ್ಮ ಮುಳಬಾಗ್ಲಲ್ಲಿ ಯಾವುದೇ ಹೋರಾಟ ಆಗ್ಲಿ, ಲೈಕ್ ಮಕ್ಕಳಿಗೋಸ್ಕರ ಆಗ್ಲಿ, ಮಕ್ಕಳಿಗೂ ಅಥವಾ ಏನೇ ಪ್ರಾಬ್ಲಮ್ ಇರ್ಲಿ, ನಮ್ಮ ಮುಳಬಾಗಿಲು ತಾಲೂಕು ಅಂತ ಬಂದ್ಮೇಲೆ ಯಾವುದೇ ಹೋರಾಟಕ್ಕೆ ಏನೇ ಅಂದ್ರೆ ನಮ್ಗೆ ಫಸ್ಟ್ ನೆನಪಾಗೋದೇ ಹುಸೇನ್ ಅಣ್ಣವರು. ಅಂಡ್ ಅವರೊಂದು ಮಾರ್ಗದರ್ಶನೆಯಿಂದ ಅವರಿಂದ ನಾವು ಯಾವಾಗೂ ಇರ್ತೀರಿ, ಸದಾ ಅವ್ರ ಜೊತೆಗಿದ್ದು ಅವರ ಬೆನ್ನೆಲುಬಾಗಿ ನಾವು ಯಾವಾಗೂ ಅವ್ರ ಜೊತೆ ಇದ್ದು ನಾವು ಹೆಲ್ಪ್ಫುಲ್ ಆಗಿದ್ದು ಎಲ್ಲ ಒಂದು ಹೋರಾಟ ಆಗ್ಲಿ, ಯಾವುದೇ ಒಂದು ಪ್ರಾಜೆಕ್ಟ್ ಆಗ್ಲಿ ಎಲ್ಲ ಅವ್ರಿಗೆ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಡ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಂದೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.